ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ದೇವೇಗೌಡರ ಜೊತೆ ಕುಮಾರಸ್ವಾಮಿ ಅವರು ಮಾತುಕತೆ ನಡೆಸ್ತಾ ಇದ್ದಾರೆ. ರೇವಣ್ಣ ಅವರಿಗೆ ಎದುರಾಗಿರುವ ಕಾನೂನಾತ್ಮಕ ಸಂಕಷ್ಟ, ಕುಟುಂಬಕ್ಕಾಗಿರುವ ಅಪಮಾನ, ಪಕ್ಷಕ್ಕಾಗಿರುವ ನಷ್ಟ, ಇದೆಲ್ಲವನ್ನ ಕೂಡ ಸರಿಪಡಿಸ್ಕೊಳ್ಳೋದು ಹೇಗೆ? ಇದೆಲ್ಲವೂ ಸರಿ ಹೋಗ್ಬೇಕಂದ್ರೆ ಮೊದಲು ರೇವಣ್ಣ ಅವರಿಗೆ ಕಾನೂನಾತ್ಮಕವಾಗಿ ಒಂದಷ್ಟು ರಿಲ್ಯಾಕ್ಸೇಷನ್ ಸಿಗ್ಬೇಕು, ಅಂದ್ರೆ ಜಾಮೀನು ಸಿಗ್ಬೇಕು. ಇದಕ್ಕೇನಾದ್ರೂ ಕಾನೂನಾತ್ಮಕವಾಗಿ ಅವಕಾಶ ಇದೆಯೇ? ಇದ್ರ ಬಗ್ಗೆ ಚರ್ಚೆ ನಡೆಸ್ತಾ ಇದ್ದಾರೆ ರೇವಣ್ಣ ಹಾಗೆ ದೇವೇಗೌಡರು ಅನ್ನೋ ಮಾಹಿತಿ. ಮುಂದಿನ ದಿನಗಳಲ್ಲಿ ಕಾನೂನಾತ್ಮಕವಾಗಿ ನಡೆಸಬೇಕಾದ ಪ್ರಕ್ರಿಯೆಗಳು ಯಾವ ರೀತಿ, ಇದರ ಬಗ್ಗೆ ಕೂಡ ಚರ್ಚೆ ನಡೆಸ್ತಾ ಇದ್ದಾರೆ ದೇವೇಗೌಡರ ಜೊತೆಯಲ್ಲಿ ಕುಮಾರಸ್ವಾಮಿ. ದೇವೇಗೌಡರ ನಿವಾಸಕ್ಕೆ ಕುಮಾರಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಒಂದಷ್ಟು ಸಲಹೆ ಸೂಚನೆಗಳನ್ನ ದೇವೇಗೌಡರು ಕೂಡ ಕೊಡ್ತಿದ್ದಾರೆ ಕುಮಾರಸ್ವಾಮಿ ಅವರಿಗೆ. ಮತ್ತಷ್ಟು ಡೀಟೇಲ್ಸ್ನೊಂದಿಗೆ ಪದ್ಮನಾಭ ನಗರದ ದೇವೇಗೌಡರ ನಿವಾಸದ ಬಳಿಯಿಂದಲೇ ನನ್ನ ಕಲೀಗ ಶ್ರೀಪಾದ್ ಪಾಟೀಲ್ ನೇರ ಸಂಪರ್ಕದಲ್ಲಿ. ಶ್ರೀಪಾದ, ಸುಮಾರು ಹತ್ರ 1 ಗಂಟೆ ಕಾಲ ಆಗ್ತಾ ಬಂತು ಕುಮಾರಸ್ವಾಮಿ ಅವರು ದೇವೇಗೌಡರ ನಿವಾಸಕ್ಕೆ ಭೇಟಿ ನೀಡಿ. ಬಹಳಷ್ಟು ಗಂಭೀರವಾದ ಚರ್ಚೆ ನಡೀತಿದೆ ಅನ್ನೋ ಮಾಹಿತಿ, ಬೇರೆ ಏನೆಲ್ಲ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಈ ಬಗ್ಗೆ? ಎಸ್ ಸ್ಮಿತಾ, ಮುಖ್ಯವಾಗಿ ರೇವಣ್ಣ ಅವ್ರನ್ನ ಜಾಮೀನಿನ ಮೂಲಕ ಆಚೆ ತರೋದು ಹೇಗೆ ಅನ್ನೋದೇ ನಂಬರ್ 1 ಮತ್ತು ಬಹಳ ಪ್ರಾಮುಖ್ಯತೆಯನ್ನು ಪಡೆದುಕೊಂಡಿರುವಂತಹ ವಿಚಾರ ಆಗಿದೆ ಕುಮಾರಸ್ವಾಮಿ ಮತ್ತು ದೇವೇಗೌಡರಿಗೆ. ಸದ್ಯಕ್ಕೆ ರಾಜಕೀಯವಾಗಿ ಏನೇ ವಾಕ್ಸಮರ ಆದರೂ, ಏನೇ ಬೆಳವಣಿಗೆ ಆದರೂ, ಕಾನೂನಾತ್ಮಕವಾಗಿ ಏನೇ ಬೆಳವಣಿಗೆ ಆಗ್ತಾ ಇದ್ರು, ಈ ಪದ್ಮನಾಭನಗರ ನಿವಾಸದ ಶಕ್ತಿ ಕೇಂದ್ರ ಅಂತ ಏನು ಕರೆಸ್ಕೊಳ್ತಾ ಇದೆ, ಇಲ್ಲಿ ಪ್ರಮುಖವಾಗಿ ದೇವೇಗೌಡರ ಜೊತೆಗೆ ಕುಮಾರಸ್ವಾಮಿ ಅವರು ಈ ಮುಂದಿನ ಕಾನೂನು ಪ್ರಕ್ರಿಯೆ ವಿಚಾರವಾಗಿಯೇ ಮಹತ್ತರವಾದಂತಹ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ದೇವೇಗೌಡರು ತಮ್ಮ ರಾಜಕೀಯ ಅನುಭವದಲ್ಲಿ ಹಲವು ನ್ಯಾಯಾಧೀಶರನ್ನು ಬಲ್ಲವರಾಗಿದ್ದಾರೆ. ಇಂತಹ ಕೇಸ್ಗಳಲ್ಲಿ ಯಾವ ರೀತಿ ನಾವು ಮುಂದುವರಿಬೇಕು ಅನ್ನುವಂತಹ ಸಲಹೆಯನ್ನು ಪಡ್ಕೊಳ್ಳುವ ಕೆಲಸ ಆಗ್ತಾ ಇದೆ. ಜೊತೆಗೆ ಹಿಮ್ಸೆಲ್ಫ್ ವೆರಿ ಕ್ಲೆವರ್ ಪೊಲಿಟಿಷಿಯನ್ ಆಗಿರೋದ್ರಿಂದ ಈ ಬಗ್ಗೆಯೂ ಕೂಡ ಅವರು ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಇನ್ನು ಬಹಳ ಪ್ರಮುಖವಾಗಿ ರೇವಣ್ಣ ಅವರ ವಿರುದ್ಧ ದಾಖಲಾಗಿರುವಂತಹ ಸೆಕ್ಷನ್ಗಳ ಬಗ್ಗೆ ಚರ್ಚೆ, ಅಂದರೆ ಬೇಲೆಬಲ್ ಸೆಕ್ಷನ್ಗಳು, ನಾನ್ ಬೇಲೆಬಲ್ ಸೆಕ್ಷನ್ಗಳು. ದೇವೇಗೌಡರ ನಿವಾಸಕ್ಕೆ ಎಚ್ ಡಿ ಕುಮಾರಸ್ವಾಮಿ ಭೇಟಿ ಕೊಟ್ಟಿದ್ದಾರೆ. ಒಂದ್ ಕಡೆ ಎಚ್ ಡಿ ರೇವಣ್ಣ ಅವ್ರನ್ನ ಜಡ್ಜ್ ಎದುರು ಹಾಜರುಪಡಿಸಲಾಗ್ತಾ ಇದೆ, ಮತ್ತೊಂದ್ ಕಡೆ ರೇವಣ್ಣ ಬಗ್ಗೆ ಮಾತುಕತೆ ನಡೆಸೋ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ಎಚ್ ಡಿ ಕುಮಾರಸ್ವಾಮಿ ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ. ದೇವೇಗೌಡರ ಪರಿಸ್ಥಿತಿ ಏನು ಅನ್ನೋದು ಆಸ್ ಆಫ್ ನೌ ಯಾರಿಗೂ ಗೊತ್ತಿಲ್ಲ, ಹೊರಗಡೆ ಕಾಣಿಸ್ಕೊಂಡಿಲ್ಲ. ಅವರು ನಿನ್ನೆಯಿಂದಾನು ಕೂಡ ಅವರ ಕುಟುಂಬಸ್ಥರೆಲ್ಲ ಬಂದು ಭೇಟಿ ಆಗ್ತಾ ಇರೋದನ್ನ ನಾವು ಗಮನಿಸ್ತಾ ಇದ್ವಿ. ಅಪ್ಡೇಟ್ ಪಡ್ಕೊಳ್ಳೋಣ. ನನ್ನ ಸಹೋದ್ಯೋಗಿ ಶ್ರೀಪಾದ್ ಪಾಟೀಲ್ ಸ್ಥಳದಿಂದ ಸಂಪರ್ಕದಲ್ಲಿದ್ದಾರೆ. ಶ್ರೀಪಾದ್, ಅಲ್ಲಿ ಕುಮಾರಸ್ವಾಮಿ ಅವರು ಬಂದಿದ್ದಾರೆ ಅಂತ ಯಾವ ಕಾರಣಕ್ಕೋಸ್ಕರ, ದೇವೇಗೌಡರು ಹೇಗಿದ್ದಾರೆ ಅನ್ನೋದ್ರ ಬಗ್ಗೆ ಏನಾದರೂ ಅಪ್ಡೇಟ್ ಇದೆಯಾ, ಅಥವಾ ರೇವಣ್ಣ ಅವ್ರನ್ನ ಬಚಾವ್ ಮಾಡೋದ್ರ ಬಗ್ಗೆ ಏನಾದರೂ ಮಾತನಾಡ್ತಾರಾ? ಅಪ್ಡೇಟ್ ಏನಿದೆ? ಎಸ್ ಶ್ರೀಲಕ್ಷ್ಮಿ, ಗಮನಿಸ್ತಾ ಇದ್ದೀವಿ ದೇವೇಗೌಡರ ನಿವಾಸ ನಿನ್ನೆಯಿಂದ ಶಕ್ತಿ ಕೇಂದ್ರವಾಗಿ ಪರಿಣಮಿಸಿರೋದು. ಅದರಲ್ಲೂ ಪ್ರಮುಖವಾಗಿ ರೇವಣ್ಣ ಅವರ ಬಂಧನ ಆದ ನಂತರ ಇಲ್ಲಿಂದಾನೇ ಅವರನ್ನೇನು ಕರೆದುಕೊಂಡು ಹೋಗಲಾಯಿತು. ಅದಾದ ನಂತರ ಇನ್ನೂ ಹೆಚ್ಚಿನ ಪ್ರಮಾಣದಲ್ಲಿ ಇಲ್ಲಿ ಆಕ್ಟಿವಿಟೀಸ್ ನಡೀತಾ ಇರೋದಂತೂ. ಬೆಳಿಗ್ಗೆಯಿಂದ ನಾವು ಗಮನಿಸ್ತಾ ಇದ್ದೀವಿ, ಡಾಕ್ಟರ್ ಮಂಜುನಾಥ್ ಬಂದರು, ಅವರ ಮಗಳು ಅನಸೂಯ ಬಂದರು, ಸೇರಿದಂತೆ ಹಲವು JDSನ ನಾಯಕರುಗಳು ಬಂದರು. ಈಗಷ್ಟೇ ಪ್ರಮುಖವಾಗಿ ಒಂದು 5-10 ನಿಮಿಷದ ಹಿಂದೆ ಕುಮಾರಸ್ವಾಮಿಯವರು ದೇವೇಗೌಡರ ನಿವಾಸಕ್ಕೆ ಆಗಮಿಸಿದ್ದಾರೆ. ಇಲ್ಲಿ ಪ್ರಮುಖವಾಗಿ ದೇವೇಗೌಡರ ಜೊತೆಗೆ ಕುಮಾರಸ್ವಾಮಿಯವರು ಒಂದು 2-3 ವಿಚಾರಗಳನ್ನು ಪ್ರಮುಖವಾಗಿ ಚರ್ಚೆ ಮಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತಾ ಇದೆ. ಅದರಲ್ಲಿ ಪ್ರಮುಖವಾಗಿ ಮುಂದಿನ ಕಾನೂನು ಪ್ರಕ್ರಿಯೆ ಬಗ್ಗೆ ಅವರು ದೇವೇಗೌಡರ ಜೊತೆಗೆ ಚರ್ಚೆಯನ್ನು ಮಾಡ್ತಾ ಇರೋದು ನಂಬರ್ 1. ನಂಬರ್ 2, ರೇವಣ್ಣ ಅವರಿಗೆ ಜಾಮೀನು ಹೇಗೆ ಪಡೆದುಕೊಳ್ಳೋದು, ಜಾಮೀನು ಸಿಗುತ್ತಾ ಇಲ್ವಾ ಅನ್ನೋದ್ರ ಬಗ್ಗೆ ಚರ್ಚೆ ಆಗ್ತಾ ಇದೆ. ಈ ಜಾಮೀನು ಸಿಗೋದಕ್ಕಾಗಿ ಮುಂದೆ ಇರುವಂತಹ ಆಯ್ಕೆಗಳು ಏನು ಅನ್ನೋದ್ರ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ. ಯಾಕಂದರೆ ಈಗಾಗಲೇ ನಿರೀಕ್ಷಣಾ ಜಾಮೀನು ಮಾನ್ಯತೆಯನ್ನು ಕಳೆದುಕೊಂಡಿದೆ ಇವರನ್ನು ಅರೆಸ್ಟ್ ಮಾಡಿದ ನಂತರ. ಸೊ ಆಟೋಮೆಟಿಕ್ಲಿ ಅವರು ಹೈಕೋರ್ಟ್ಗೆ ಹೋಗಬೇಕಾಗುತ್ತೆ. ಹೈಕೋರ್ಟ್ಗೆ ಹೋಗಬೇಕು ಅಂತಂದರೆ ಯಾವ ರೀತಿಯ ಪ್ರೊಸೀಜರ್ ಏನು ಮಾಡಬೇಕು ಅನ್ನೋದ್ರ ಬಗ್ಗೆ ಸ್ವತಃ ದೇವೇಗೌಡರ ಜೊತೆಗೆ ಕುಮಾರಸ್ವಾಮಿ ಅವರು ಈ ಕಾನೂನು ಪ್ರಕ್ರಿಯೆ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇದ್ದಾರೆ ಅನ್ನೋದು ಒಂದು ಕಡೆ. ಆದರೆ ಮತ್ತೊಂದು ಕಡೆ ಈಗಾಗಲೇ SIT ಜಡ್ಜ್ ಮುಂದೆ ಹಾಜರುಪಡಿಸೋದಕ್ಕೆ ರೇವಣ್ಣ ಅವರನ್ನ ಕರೆದುಕೊಂಡು ಹೋಗ್ತಾ ಇರೋದು, ಅಲ್ಲಿ ಆ ರೀತಿಯ ನಿರಂತರ ಬೆಳವಣಿಗೆ ಆಗ್ತಾ ಇದೆ. ಈ ಕಡೆ ಕುಮಾರಸ್ವಾಮಿ ಅವರು ದೇವೇಗೌಡರನ್ನ ಭೇಟಿಯಾಗಿ ಈ ಎಲ್ಲ ವಿಚಾರಗಳ ಬಗ್ಗೆ ಚರ್ಚೆಯನ್ನು ಮಾಡ್ತಾ ಇರೋದು. ಬಹಳ ಪ್ರಮುಖವಾಗಿ ನಾವು ಗಮನಿಸಬೇಕಾಗಿರೋದು, ರೇವಣ್ಣ ಅವರ ಬಂಧನ ಆದ ನಂತರ ದೊಡ್ಡಗೌಡರ ಫ್ಯಾಮಿಲಿಯಲ್ಲಿ, ಅದರಲ್ಲೂ ದೇವೇಗೌಡರು ಮನನೊಂದಿ ಆಘಾತಕ್ಕೀಡಾಗಿದ್ದಾರೆ. ಅವರನ್ನು ಸಮಾಧಾನ ಪಡಿಸೋದು, ಆರೋಗ್ಯದ ಮೇಲೆ ಯಾವುದೇ ರೀತಿಯ ಪರಿಣಾಮ
ಪರಿಣಾಮ ಬೀರದೇ ಇರೋ ರೀತಿಯಲ್ಲಿ ನೋಡ್ಕೊಳ್ಳೋದು, ಹೀಗೆ ಎಲ್ಲರೂ ಬಂದು ಅವರ ಯೋಗಕ್ಷೇಮವನ್ನು ವಿಚಾರಿಸ್ತಾ ಇರೋದು ಒಂದು ಕಡೆ ಆದರೆ, ಕಾನೂನು ಪ್ರಕ್ರಿಯೆ ಜಾಮೀನು ತೆಗೆದುಕೊಳ್ಳೋದು ಹೇಗೆ, ಜೊತೆಗೆ ನೆಕ್ಸ್ಟ್ ಏನ್ ಸ್ಟೆಪ್ಸ್ ಈ ಬಗ್ಗೆ ವಿಚಾರವನ್ನು ಸ್ವತಃ ತಂದೆ ಮಗಳು ಮಾಡ್ತಾ ಇದ್ದಾರೆ ಅನ್ನುವಂತಹ ವಿಚಾರ ಈಗ ಗೊತ್ತಾಗ್ತಾ ಇದೆ ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ಶ್ರೀಪಾದ್ ಪಾಟೀಲ್ ಡೀಟೇಲ್ಸ್ಗಾಗಿ.